ನಮಸ್ತೆ ಸ್ನೇಹಿತರೆ. ಈ ದಿನದ ವಿಷಯ ಎರಡನೇ ಮದುವೆ ಆಗುವುದು ಒಳ್ಳೆಯದಾ ಅಥವಾ ಕೆಟ್ಟದ್ದಾ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಪೂರ್ತಿ ವಿಡಿಯೋ ನೋಡಿ. ಮದುವೆ ಅಂದ್ರೆ ಒಂದು ಅನುಬಂಧ, ಜೀವನದ ಮುಂದೆ ಬದುಕು ಸಾಗೋದಕ್ಕೋಸ್ಕರ ಮದುವೆ ಆಗುವಂತ ಸಂದರ್ಭ ಬಂದಾಗ ಹಿರಿಯರೆಲ್ಲ ಸೇರಿ ಮದುವೆ ಮಾಡಿರ್ತೀವಿ. ಯಾವ್ದಾನ ಒಂದು ಬದುಕಿನಲ್ಲಿ ದುರ್ಘಟನೆ ನಡೆದಿ ಬೇರೆ ಆಗಿರ್ತಾರೆ ಅಥವಾ ಒಂದ್ ಸೈಡ್ ಯಾರನ್ನ ತೀರ್ಕೊಂಡಿರ್ತಾರೆ. ಇಂಥ ಸಂದರ್ಭದಲ್ಲಿ ನಾವು ಮದುವೆ ಮಾಡೋದಕ್ಕೆ ಎರಡನೇ ಮದುವೆ ಮುಂದಾಗ್ತೀವಿ. ಇಲ್ಲಿ ಅತ್ಯುತ್ತಮವಾಗಿ ನಾವು ತಿಳ್ಕೊಬೇಕಾಗಿರೋ ಮಾಹಿತಿ ತುಂಬಾ ಚೆನ್ನಾಗಿರ್ತದೆ. ಅರ್ಜೆಂಟ್ ಮದುವೆ ಆಗೋದು ಅಥವಾ ನೋಡ್ದಿರೋ ಮದುವೆ ಆಗೋದು ಇದೆಲ್ಲ ತುಂಬಾ ನಮ್ ಬದುಕಿನ ತೊಂದರೆ ಆಗಿ ಮೊದ್ಲೇ ದುಃಖದಲ್ಲಿ ಇರ್ತೀರಾ, ಮತ್ತೆ ಇನ್ನೊಂದು ಮದುವೆ ಆಗಿ ಮತ್ತೆ ದುಃಖಕ್ಕೆ ನೀವೆಲ್ಲ ಹೋಗ್ಬೇಡ್ದು ಅನ್ನೋದಕ್ಕೋಸ್ಕರ ಈ ಮಾಹಿತಿ ಬಗ್ಗೆ ಯಾರು ಮಾತಾಡದೇ ಇದ್ರು ಸಹ ನಾನು ಈ ಮನುಷ್ಯ ದರ್ಶನ ಯೂಟ್ಯೂಬ್ ವಾಹಿನಿ ಇದೆ, ಇದರಲ್ಲಿ ನಮ್ಮ ಏನು ವೀಕ್ಷಕರಿದ್ದಾರೆ ನಿಮ್ಗೆಲ್ಲ ಉಪಯೋಗ ಆಗ್ಲಿ. ಮುಂದಿನ ದಿನಗಳ ನಿಮ್ ಕುಟುಂಬದಲ್ಲಿ ಯಾರಿಗಾನ ಈ ತರ ಸಮಸ್ಯೆಗಳು ಬಂದಾಗ ಅದರಿಂದ ಪಾರಾಗದಂಗೆ, ಆ ಸಮಸ್ಯೆ ಹುಡ್ಕೋದಂಗೆ, ಅದಕ್ಕೆ ಪರಿಹಾರ ಕಂಡ್ಕೊಳ್ಳೋದಂಗೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈಗ ಒಂದು ಹುಡುಗಿ ಮದುವೆ ಆಗಿರ್ತಾರೆ ಅಂತ ಅನ್ಕೊಳ್ಳೋಣ. ಅವಾಗ ಏನ್ ಮಾಡಿರ್ತಾರೆ, ಗಂಡನ ಮನೆಗೆ ಕಳಿಸಿರ್ತಾರೆ. ಗಂಡನ ಮನೆಯಲ್ಲಿ ಕಿರುಕುಳ, ಅವಮಾನ, ವರದಕ್ಷಿಣೆ ಕಿರುಕುಳ ಈ ತರದೆಲ್ಲ ಕೊಟ್ಟಿ ಹುಡುಗಿಗೆ ಬೇಸತ್ತು ಹುಡುಗನ ಮನೆನೂ ಬೇಡ, ಹುಡುಗಿ ಮನೆ ತಂದೆ ಮನೆನೂ ಬೇಡ ಅಂತೇಳಿ ಆಚೆ ಕಡೆ ಬಂದು ಬದುಕನ್ನ ಕಟ್ಕೊಂಡು ಡೈವರ್ಸ್ ಮಾಡ್ಕೊಳ್ಳೋರು ಒಂದು. ಇನ್ನೊಂದು ವರ್ಗ ಇದೆ, ಗಂಡನ ಮನೆಗೆ ಹೋಗಿ ತಲುಪಿ ಅವ್ರನ್ನ ಕೊಡಬಾರ್ದು ಚಿತ್ರಹಿಂಸೆ ಕೊಟ್ಟು ಗಂಡನ ಮನೆಯವ್ರಿಗೆಲ್ಲ ಆ ಗಂಡಿಗೂ ಅವಮಾನ ಮಾಡಿ ಹೀಯಾಳಿಸಿ ಅದು ಇದು ಅಂತೇಳಿ ಅಲ್ಲಿಂದ ಹೊರಗಡೆ ಬಂದು ಡೌರಿ ಕೇಸ್ ಹಾಕಿ ಅವರಿಂದ ಕೋರ್ಟಲ್ಲಿ ಲಕ್ಷಾಂತರ ರೂಪಾಯಿ ಹಣ ಪಡೆದು ಮನೆಗೆ ಸೇರೋರು ಒಂದು ವರ್ಗ ಇದ್ದಾರೆ. ಮತ್ತೆ ಯಾವ್ದಾನ ಈ ಕೊರೋನಾ ಅಂತ ದುರ್ಘಟನೆಗಳು ಅಥವಾ ಬೇರೆ ಬೇರೆ ಅನಾರೋಗ್ಯದಿಂದ ಅಥವಾ ಬೇರೆ ಬೇರೆ ಯಾವ್ದಾನ ತೊಂದರೆಯಿಂದ ಆಕ್ಸಿಡೆಂಟ್ಗಳಾಗಿ ಹುಡುಗ ಸತ್ತು ಹುಡುಗಿ ಒಂಟಿಯಾಗಿ ತವ್ರ ಮನೆ ಸೇರಿರ್ತಾರೆ ಅಥವಾ ಅವ್ರ ಪಡಗೋರು ಕೆಲಸ ಮಾಡ್ಕೊಂಡು ಹೆಂಗೋ ಜೀವನ ಸಾಗಿಸ್ತಾ ಇರ್ತಾರೆ. ಇದೊಂದು 3 ವರ್ಗ ಅಂತ ಅನ್ಕೊಳ್ಳೋ. ಇನ್ನೂ ಅನೇಕ ವರ್ಗಗಳಿದೆ. ಈ ಕಡೆ ಬಂದಂತ ಸಂದರ್ಭದಲ್ಲಿ ಹುಡುಗ ಒಳ್ಳೆ ಹುಡುಗ ಅಂತಂದ್ರು ಒಳ್ಳೆ ಹುಡುಗಿನ ಮನೆಗೆ ತಂದು ಸಂಸಾರ ಮಾಡುವಂತ ಸಂದರ್ಭದಲ್ಲಿ ಅಥವಾ ಅವ್ರ ಮನಸ್ಸಿಗೆ ಭಿನ್ನಾಭಿಪ್ರಾಯ ಆಗಿ ಅಥವಾ ಅದರಿಂದ ಹೊರಗಡೆ ಬಂದು ಇಬ್ರು ಬೇರೆ ಬೇರೆ ಆಗಿರ್ತಾರೆ. ಅಂದ್ರೆ ಒಂದ್ 4-5 ವರ್ಷ ಆದ್ಮೇಲೆ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇರಿದಾರ, ಇಬ್ರು ಮನಸ್ಥಿತಿ ಬೇರೆ ಆಗಿ ಬದುಕಕ್ಕಾಗೋದಿಲ್ಲ ಅಂತ ಆಚೆ ಬಂದಿರ್ತಾರೆ. ಅಥವಾ ಯಾವ್ದಾನ ಆಕ್ಸಿಡೆಂಟ್ ಆಗೋ ಅಥವಾ ಏನಾದ್ರು ಅನಾರೋಗ್ಯದಿಂದ ಮಹಿಳೆ ಸತ್ತಿರ್ತಾರೆ, ಮನೇಲಿ ಮಕ್ಳು ಇರ್ತಾರೆ ಅಥವಾ ಏನಾರಾಗಿ ಹುಡುಗ ಒಂಟಿ ಆಗಿರ್ತಾರೆ. ಇಲ್ಲ ಅಂದ್ರೆ ಇವ್ರು ಕುಡುಕರಾಗಿದ್ದು ಹುಡುಗಿಗೆ ಚೆನ್ನಾಗಿ ಇಟ್ಕೊಂಡು ಹೊಡೆದು ಅವಮಾನ ಮಾಡಿ ಅಥವಾ ಹೀಯಾಳಿಸಿ ಅದು ಗಿರದಕ್ಷಿಣೆ ಅಂತ ಕಿರುಕುಳ ಕೊಟ್ಟು ಓಡಿಸಿರೋರು ಇರ್ತಾರೆ. ಅಥವಾ ಈ ಹುಡುಗಿ ಮದುವೆ ಆಗಿದ್ರು ಇನ್ನೊಂದು ಹುಡುಗಿ ಮದುವೆ ಆಗ್ಬಿಟ್ಟು ಅವ್ರಿಗೂ ಯಾಮಾರ್ಸ್ಕೊಂಡು ಓಡೋರು ಇರ್ತಾರೆ. ಇದನ್ನೆಲ್ಲ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ನಾವು. ತದನಂತರ ಹೆಣ್ಮಕ್ಳ ಮೇಲೆ ಅನುಮಾನ ಬೀಳೋದು, ಆಮೇಲಿಂದ ನೀನ್ ಯಾರಿಗಾನಾದ್ರೂ ಸಂಬಂಧ ಇಟ್ಕೊಂಡಿದ್ಯಾ ಅನ್ನೋದು, ಈ ತರ ಮಾನಸಿಕವಾಗಿ ಹಿಂಸೆ ಕೊಟ್ಟು ಸಹ ಹೆಣ್ಮಕ್ಳನ್ನ ದೂರ ತಳ್ಳಿರೋರು ಇರ್ತಾರೆ. ಅಥವಾ ಮದುವೆ ಆಗಿ ಕೆಲ್ಸಕ್ಕೆ ಕಾರ್ಯಕ್ಕೆ ಹೋಗ್ದಿರಾ ಹೆಣ್ಮಕ್ಳು ದುಡ್ಡೆಲ್ಲ ತಿನ್ಕೊಂಡು ದಂಡಪಿಂಡ್ರ ರೀತಿ ಬದುಕೋರು ಸಹ ಇದ್ದಾರೆ. ಅದರಿಂದ ಹೊರಗಡೆ ಬಂದು ಹೆಣ್ಮಕ್ಳು ಆಚೆ ಇರೋರು ಇದ್ದಾರೆ. ಇದೆಲ್ಲ ಹೊರಗಡೆ ತಿಳಿಸೋದೇ ಇಲ್ಲ. ಎಷ್ಟು ಜನಗಳ ಮಧ್ಯೆ ನಡೀತಾನೆ ಇರ್ತದೆ, ಆದ್ರೂ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೋಯ್ತಾ ಇರ್ತಾರೆ. ಇವರುಗಳು ಈ ಹುಡುಗರು ಗುಂಪೊಂದಾಯ್ತು, ಈ ಹುಡುಗಿರ್ ಗುಂಪಾಯ್ತು, ಇದರಲ್ಲಿ ಯಾರು ನಮ್ಮ ಆಯ್ಕೆ ಅಂತ ಅನ್ನೋದು ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಮೊನ್ನೆ ನಾನೊಂದು ನ್ಯೂಸ್ ಚಾನಲ್ ನೋಡ್ತಾ ಇದ್ದೆ. ಹೈಕೋರ್ಟ್ ನಲ್ಲಿ ಡೈವರ್ಸ್ ಕೇಸ್ಗೆ ಅಪ್ಲೈ ಮಾಡಿದ್ದಾರೆ. ಗಂಡನಿಂದ 2 ಕೋಟಿ ರೂಪಾಯಿ ಬೇಕು, ದೊಡ್ಡ ಬಂಗ್ಲೆ ಬೇಕು, ಕಾರ್ ಬೇಕು, ತಿಂಗಳ 20 ಲಕ್ಷ 30 ಲಕ್ಷ ನನ್ನ ಅಕೌಂಟಿಗೆ ಬರ್ಬೇಕು ಅಂತ ಕೇಳಿ ಡೌರಿ ಕೇಸ್ ಹಾಕಿದ್ದಾರೆ. ಆಲ್ರೆಡಿ ಆ ಹುಡುಗಿ ಒಂದು ಮದುವೆ ಆಗಿ ಡೈವರ್ಸ್ ಆಗಿ ಮತ್ತೆ ಮೊದಲನೇ ಗಂಡನ ಹತ್ರ 20 ಲಕ್ಷ ಡೈವರ್ಸ್ ತಗೊಂಡು ಆಚೆ ಬಂದು ಈ ಹುಡುಗನ ಮದುವೆ ಆಗಿ ಒಂದ್ 2 ವರ್ಷಕ್ಕೋ 1 ವರ್ಷಕ್ಕೋ ಸಣ್ಣ ಪುಟ್ಟ ಮದುವೆ ಖರ್ಚು ಇಷ್ಟು ಮಾಡಿದೀವಿ ಅಂತೇಳಿ ತೋರಿಸ್ಬಿಟ್ಟು ಈ ಶ್ರೀಮಂತನ ಮದುವೆ ಆಗಿ ಅಲ್ಲಿಂದ ದುಡ್ಡು ಸೆಟ್ಲ್ ಮಾಡ್ಕೊಂಡು ಲೈಫ್ ಲಾಂಗ್ ಕುತ್ಕೊಂತ ತಿನ್ನೋ ಪ್ಲಾನ್ಗಳು ಇರ್ತವೆ. ಯಾರ್ದು? ಈ ಹೆಣ್ಮಕ್ಳದು. ಈ ತರನು ಸಹ ಈಗ ಮುಂದುವರಿತಾ ಇದೆ. ನೀವು ಸರಿಯಾಗಿ ನೋಡ್ಕೊಂಡಿರ್ಬೇಕು. ಯಾವ ಕಾರಣಕ್ಕೆ ಇವರು ಡೈವರ್ಸ್ ಆದಾಗ ಎಷ್ಟು ದುಡ್ಡು ಡಿಮ್ಯಾಂಡ್ ಮಾಡಿ ಇವ್ರು ತಗೊಂಡ್ಬಂದಿದ್ರು, ಆ ಡೈವರ್ಸ್ ಆಗಿರೋ ಕೋರ್ಟ್ ಕಾಪಿ ತಗೊಬೇಕು. ಅಲ್ಲೆಲ್ಲ ಏನೇನೆಲ್ಲ ಮಾಹಿತಿ ಇರ್ತದೆ, ಅವರೆಲ್ಲ ಏನೇನು ಸೆಟ್ಲ್ ಮಾಡಿರ್ತಾರೋ ಅದೆಲ್ಲ ನೀವು ತಗೊಂಡು ಚೆಕ್ ಮಾಡ್ಬೇಕು. ಚೆಕ್ ಮಾಡಿ ಇಂಥವ್ರನ್ನ ಏನಾದ್ರು ಇವರೆಲ್ಲ ದುಡ್ಡು ಕಾಸಿಗೆ ಇವರು ಡೈವರ್ಸ್ ತಗೊಂಡಿರೋದು, ಜಗಳಾಡ್ ದುಡ್ಡು ತಗೊಂಡಿರೋ ಅಂದ್ರೆ ಮತ್ತೆ ನೀವು ಇಂಥವ್ರನ್ನ ಮದುವೆ ಆಯ್ತು ಅಂದ್ರೆ ನೀವು ನರಕಕ್ಕೆ ತಳ್ತೀರಾ ಅಲ್ವಾ? ಇದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಮತ್ತೆ ಈ ಕಡೆ ಏನಾದ್ರು ಹುಡುಗ ಕಿರುಕುಳ ಕೊಟ್ಟಿ ಅಥವಾ ಹೆಣ್ಣಿಗೆ ಅವಮಾನ ಮಾಡಿ ಅಥವಾ ಬೇರೆ ಚಿತ್ರಹಿಂಸೆಗಳು ಕೊಟ್ಟಿ ಈ ಹುಡುಗಿನ ಮನೆಯಿಂದ ಆಚೆ ತಳ್ಳಿದ್ದಾರೆ, ಆ ಹುಡುಗಿ ಏನೋ ಜೀವಂತವಾಗಿದ್ದಾಳೆ ಅಂದ್ರೆ ಯಾವ್ದಕ್ಕೂ ಒಂದ್ಸತಿ ಆ ಹುಡುಗಿ ಏನ್ ಬಿಟ್ಟೋಗಿದ್ದಾರೆ ಅವ್ರ ಜೊತೆ ಒಂದ್ಸತಿ ಹೋಗಿ ಮಾತಾಡ್ಬಿಟ್ಟು ನಿಮ್ಮ ಮನೆ ಹುಡುಗಿನ ಇನ್ನೊಂದ್ಸತಿ ಮದುವೆ ಆಗ್ಬೇಕಾದ್ರೆ ಈ ಹುಡುಗನ್ ಕೊಡ್ಬೇಕಾಗಿರ್ತದೆ. ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಬೇಕು. ಅಥವಾ ಹುಡುಗಿ ಏನಾರ ಬೇರೆ ಆಗಿ ಹೋಗಿದ್ರು, ಮೊದಲನೇ ಗಂಡ ಇರ್ತಾರಲ್ಲ
ಅವ್ರ ಫೋನ್ ನಂಬರ್ ಅದೇನೋ ತಿಳ್ಕೊಂಡು ಅವ್ರ ಹತ್ರ ಏಂತಕ್ಕೆ ಡೈವರ್ಸ್ ಆದ್ರಿ ಅಂತ ಹೇಳಿ ತಿಳ್ಕೊಂಡು ನೀವು ಮತ್ತೆ ಇನ್ನೊಂದ್ಸತಿ ಅವ್ರನ್ನ ಮದುವೆ ಆಗಿ ಮುಂದಾಗಬೇಕಾಗಿರ್ತದೆ. ಮತ್ತೆ ನೋಡಿ, ಈ ಥರದೆಲ್ಲ ಅಡೆಚಣೆಗಳು ಇರ್ತದೆ. ಕೂಲಂಕುಷಿತವಾಗಿ ಚಿಂತನೆ ಮಾಡಿ ಅವ್ರ ಎರಡೂ ಕಡೆ ಮಾತಾಡಿ ವಿಚಾರಿಸಿ, ಇವರು ದುಡ್ಡು ಕಾಸು ಡೈವರ್ಸ್ ಆಗಿರೋಲ್ಲ, ಮನಸ್ಸಿನ ಖೀನತೆಗೆ, ಒತ್ತಡಕ್ಕೆ ಅಥವಾ ಅವ್ರ ಜೊತೆ ಬದುಕಕ್ಕಾಗದಿರೋ ಮನಸ್ಸಿನ ಹೊಂದಾಣಿಕೆ ಇಲ್ದಿರ ಆಚೆ ಬಂದಿರೋದು ಅಂತ ನೀವು ಕೋರ್ಟಲ್ಲಿ ಏನು ಕಟಕಟೆಯಲ್ಲಿ ಅವ್ರದ್ದು ಜಡ್ಜ್ಮೆಂಟ್ ಕಾಪಿ ಇರ್ತದೆ ಅಥವಾ ಅಲ್ಲಿ ಏನೇನೆಲ್ಲ ಅವರು ಡೈವರ್ಸ್ ಆಗ್ಬೇಕಾದ್ರೆ ಅದೆಲ್ಲ ತಗೊಂಡಿರ್ತಾರೆ. ಅದನ್ನೆಲ್ಲ ನೋಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅದನ್ನೆಲ್ಲ ನೀವು ತಗೊಂಡು ನೋಡ್ಲೇಬೇಕು. ಸುಳ್ಳು ಕಟ್ಟೆ ಕಟ್ಟಿ ಅಥವಾ ಈಗಿರೋ ಜಾಗದಿಂದ ಬೇರೆ ಕಡೆ ಮನೆ ಬದಲಾಯಿಸಿ ನಾವು ಮದುವೆನೇ ಆಗಿಲ್ಲ ಅಂದ್ಬಿಟ್ಟು ಎಷ್ಟೋ ಜನ ಮದುವೆಗೆ ಯಾಮಾರಿಸಿರೋರು ಅವ್ರೆ. ಇದನ್ನೆಲ್ಲ ನೀವು ತಗೊಬೇಕು. ಆಮೇಲಿಂದ ನೋ ಮ್ಯಾರೇಜ್ ಸರ್ಟಿಫಿಕೇಟ್ ಅಂತ ಸಿಗ್ತದೆ, ಅದನ್ನು ತಗೊಳ್ಬೇಕು. ನೀವು ಮೊದಲನೇ ಸತಿ ಮದುವೆ ಮಾಡಕ್ ಹೋಗ್ತಿದ್ದೀರಾ ಅಂದ್ರೂ ಸಹ ಇದನ್ನೆಲ್ಲ ನೀವು ಕೂಲಂಕುಷವಾಗಿ ನೋಡೇನೆ ಮದುವೆ ಮಾಡ್ಕೊಬೇಕು. ತದನಂತರ ನೋಡಿ, ಈಗ ಯಾರನ್ನ ಅನಾಹುತದಲ್ಲಿ ಅನಾರೋಗ್ಯ ಬಂದು ಅವರ ಯಜಮಾನ್ರುಗಳು ತೀರ್ಕೊಂಡಿದ್ದಾರೆ ಅಥವಾ ಅವರು ಹೆಣ್ಮಕ್ಳುಗಳು ತೀರ್ಕೊಂಡಿದ್ದಾರೆ ಅಂದ್ರೆ ಅವರ ಗುಣ ನೋಡಿ ಮತ್ತೆ ಎರಡೂ ಕಡೆ ಮದುವೆ ಆಗೋದಕ್ಕೆ ನೀವು ಆರಾಮಾಗಿ ಮುಂದಾಗ್ಬೋದು. ನೋಡಿ, ಅದೆಲ್ಲ ಪ್ರಕೃತಿ ಭಗವಂತನ ಇಚ್ಛೆ. ಆಕ್ಸಿಡೆಂಟ್ ಆಗಿರ್ತವೆ ಅಥವಾ ಅನಾರೋಗ್ಯದಿಂದ ಸತ್ತಿರ್ತಾರೆ. ಈ ಕೊರೋನಾಗಳಲ್ಲಿ ಮದುವೆ ಆಗಿ 1 ದಿವಸ 15 ದಿವಸ, 1 ವಾರ, 3 ತಿಂಗಳು, 1 ವರ್ಷ ಆಗಿರ್ತದೆ. ಅವರೆಲ್ಲ ಸತ್ತೋಗ್ಬಿಟ್ರು. ತುಂಬಾ ಜನ ಹೆಣ್ಮಕ್ಳು ಸತ್ತಿದ್ದಾರೆ, ಗಂಡು ಹುಡುಗರು ಸತ್ತಿದ್ದಾರೆ. ಅಂತ ಒಳ್ಳೆ ಹೆಣ್ಮಕ್ಳು ಅಂತ ಒಳ್ಳೆ ಗಂಡು ಹುಡುಗರು ಇರ್ತಾರೆ. ಅಂಥವ್ರಿಗೆ ನೀವು ಎರಡನೇ ಮದುವೆ ಆಗ್ಬೇಕಾದ್ರೆ ನೇರವಾಗಿ ನೀವು ಅವ್ರ ಜೊತೆ ಮಾತಾಡಿ ಕೂಲಂಕಷವಾಗಿ ನೀವು ಮದುವೆ ಆಗೋದಕ್ಕೆ ಮುಂದಾಗ್ಬೋದು. ನೋಡಿ, ಇದೆಲ್ಲ ಹೊರಗಡೆ ಮಾತಾಡುವಂಥ ವಿಷಯ ಅಲ್ಲ. ಆದ್ರೂ ಸಹ ಜನರು ತಿಳ್ಕೊಂಡು ಜಗತ್ತಲ್ಲಿ ಏನ್ ನಡೀತಿದೆ, ಸುತ್ತಮುತ್ತ ಏನ್ ನಡೀತಿದೆ ಅಂತ ತಿಳ್ಕೊಂಡು ಅವಾಗ ನಾವು ಒಳ್ಳೆ ಬದುಕನ್ನ ಕಟ್ಕೊಳ್ಳೋದಕ್ಕೋಸ್ಕರ ನಾವು ಮುಂದಾಗ್ಬೇಕು. ನೋಡಿ, ಇರೋದೇ ಭಗವಂತ ಕೊಟ್ಟಿರೋದು 1 ಜನ್ಮ. ನಾವು ಅದನ್ನ ಒಳ್ಳೆ ಜೀವನ ಸಂಗಾತಿಗಳನ್ನ ಜೊತೆ ಇಟ್ಕೊಂಡು ನಮ್ಮ ಜೀವನದ ಯಶಸ್ಸಿಗೆ, ನಮ್ಮ ಜೀವನದ ಸಂತೋಷಕ್ಕೆ, ನೆಮ್ಮದಿಗೋಸ್ಕರ ಬದುಕೋದಕ್ಕೋಸ್ಕರ ಸಂಸಾರ ಮಾಡಿರೋದು. ಇರೋದೇ 1 ಜೀವನನ ನಾವು ಬರೀ ಕೋರ್ಟು ಕಚೇರಿ, ಬರೀ ಜಗಳ ರಾಧ ಅಂತ ಹೊಡೆದಾಟ ಬಡದಾಟಗಳು, ಅವಮಾನಗಳು, ದುಃಖ, ಸಾಲ ಸೋಲ ಇದನ್ನ ಮಾಡ್ಕೊಂಡೇ ಬದುಕೋದಕ್ಕೆ ಹುಟ್ಟಿದೀವ. ಅದಕ್ಕೆ ಇದನ್ನ ಸಾಲಗಳು ಸುಳಿ ಸಿಗಾಕೊಂಡು ಮತ್ತೆ ನೆಮ್ಮದಿ ಇಲ್ದಿರ ಕೋರ್ಟು ಕಚೇರಿ ಎಲ್ದಿ ಇಡೀ ಕುಟುಂಬ ಜೈಲುಗಳಿಗೆ ಹಾಕಿಸ್ತಾರೆ. ಇದನ್ನೆಲ್ಲ ನಾವು ತುಂಬಾ ಆಳವಾಗಿ ವಿಚಾರ ಮಾಡಬೇಕು. ಚಿಂತನೆ ಮಾಡಿ ಒಂದು ಹೆಜ್ಜೆ ಇಡ್ಬೇಕಾದ್ರೆ ಮದುವೆ ಆಗುವಂಥ ಸಂದರ್ಭದಲ್ಲಿ ಕೂಲಂಕುಷವಾಗಿ ನೋಡಿ ಮಾಡಿನೇ ಹತ್ತಲ್ದಿರಿ. ನೋಡಿ, ಅಂಥವ್ರ ಜೊತೆ 50 ವರ್ಷ 30 ವರ್ಷ ಬದುಕಬೇಕು. ನೀವು 1 ವಾರ 15 ದಿವಸ ಟೈಮ್ ತಗೊಂಡು ಅವ್ರ ಬಗ್ಗೆ ತಿಳ್ಕೊಳ್ಳೋದ್ರ ಏನು ತಪ್ಪಿಲ್ಲ. ಅವ್ರು ಯಾವ್ದಾನ ನೀವೆಲ್ಲ ಏನ್ ಡಾಕ್ಯುಮೆಂಟ್ಸ್ ಕೇಳ್ತಿದಾರೆ ಕೊಡ್ತಾ ಇಲ್ಲ, ಅವರೆಲ್ಲ ಸುಳ್ಳು ಹೇಳ್ತಾ ಇದಾರೆ, ಅದಿಲ್ಲ ಇದಿಲ್ಲ ಅಂತವ್ರೆ ಅಂದ್ರೆ ನೀವು ಅವ್ರನ್ನ ಬಿಟ್ಬಿಡೋದೇ ಒಳ್ಳೇದು. ಅಯ್ಯೋ ವಯಸ್ಸಾಗ್ಬಿಟ್ಟೈತೆ, ಅರ್ಜೆಂಟಿಗೆ 2ನೇ ಮದುವೆ ಆಗ್ಬೇಕು, ಅಥವಾ ಮಕ್ಳಿದಾರ ಮನೆ ನೋಡ್ಕೊಳಕ್ ಯಾರು ತಾಯಿ ಇಲ್ಲ, ಈ ತರ ಏನಾರ ಮದುವೆ ಆಯ್ತಿದ್ರು ಆಗ್ಬಾರ್ದು. ನೀವು ಇಬ್ರು ಕುತ್ಕೊಂಡು ಏನು ಹುಡುಗ ಹುಡುಗಿ ಇರ್ತಾರೆ ಅವ್ರ ಜೊತೆಗೆ ಏನು ಮಾತಾಡಿ, ಅಥವಾ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಯಾರನ್ನ ಮಾನಸಿಕ ವೈದ್ಯರು ಇರ್ತಾರೆ, ಸೈಕಿಯಾಟ್ರಿಸ್ಟ್, ಅಂತವ್ರ ಹತ್ರ ಹೋಗಿ ಈ ತರ 2ನೇ ಮದುವೆ ಆಗ್ತಾ ಇದೀವಿ, ಇಬ್ರಿಗೂ ಮದುವೆ ಆಗ್ಬೇಕು ಇದಾಗಬೇಕು ಗೊತ್ತಾಗ್ತಾ ಇಲ್ಲ, ಹೊಂದಾಣಿಕೆ ಇಲ್ಲ, ಅವ್ರ ಬಗ್ಗೆ ತಿಳಿತಾ ಇಲ್ಲ ಅಂದಾಗ ಅವ್ರ ಹತ್ರ ಕೌನ್ಸಲಿಂಗ್ ಹೋದಾಗ ಹೆಣ್ಣಿಗೆಲ್ಲ ಏನೆಲ್ಲ ಏನು ವಿಚಾರಗಳು ಇಷ್ಟ ಅಥವಾ ಹುಡುಗಿಗೆ ಏನೆಲ್ಲ ವಿಚಾರ ಇಷ್ಟ ಅವರೆಲ್ಲ ತಿಳ್ಕೊಂಡು ಇಬ್ಬರ ಮನಸ್ಥಿತಿ ಹೊಂದಾಣಿಕೆ ಆಗ್ತದೆ ಅಂತ ನೋಡಿ ಅವ್ರು 1-2-3 ಸತಿ ಕೂತ್ಕೊಂಡು ಮಾತಾಡಿದ್ಮೇಲೆ ಅವರು ಅದಕ್ಕೆ ಪರಿಹಾರ ತಿಳಿಸ್ತಾರೆ. ಇಲ್ಲ ನೀವು ಮದುವೆ ಆಗ್ಬೋದು ಅಂತ ಹೇಳ್ತಾರೆ. ಅವಾಗ ನೀವು ಧೈರ್ಯವಾಗಿ ಹೋಗಿ ಮದುವೆ ಆಗ್ಬೋದು. ನೋಡಿ, ಇದೆಲ್ಲ ಕಾಲಕ್ಕೆ ತಕ್ಕನಾಗ ನಾವು ಬದಲಾಯಿಸ್ಕೊಬೇಕು. ಇದೇನಪ್ಪ ಮದುವೆ ಆಗೋದಕ್ಕೂ ಸೈಕಿಯಾಟ್ರಿಸ್ಟ್, ಮಾನಸಿಕ ರೋಗಕ್ಕೂ ವೈದ್ಯರಿಗೂ ನಮಗೂ ಏನ್ ಸಂಬಂಧ? ನಾವು ಸಾಲಾವಳಿ ನೋಡ್ಬಿಟ್ಟು ಮದುವೆ ಆಗೋರು ಅಥವಾ ಹುಡುಗನ್ ಮನೆ ನೋಡಿ ಆಸ್ತಿ ನೋಡಿ ಓದಿರೋ ವಿದ್ಯಾಭ್ಯಾಸ ನೋಡಿ ಮದುವೆ ಆಯ್ತಿದ್ದೀರಾ ಅಂದ್ರೆ ನೀವು ದಡ್ಡರಾಗ್ತೀರಾ. ಒಬ್ಬ ವ್ಯಕ್ತಿತ್ವ ತಿಳಿಬೇಕು ಅಂದ್ರೆ ಇಂತಹ ಡಾಕ್ಟರ್ಗಳ ಹತ್ರ ಹೋಗಿ ನೀವು ಕುತ್ಕೊಂಡು ಮಾತಾಡ್ದಾಗೇನೆ ತಿಳಿಯೋದು. ಅವರ ಮಾತಾಡ್ಸೋ ವಿಧಾನದಲ್ಲಿ ಅವ್ರಿಗೆ ಏನೆಲ್ಲ ಇಷ್ಟ, ಅವ್ರ ಫ್ಯಾಮಿಲಿ ಅಂದ್ರೆ ಇಷ್ಟನಾ, ಅವ್ರಿಗೆ ಹೊರಗಡೆ ಊಟ ತಿನ್ನೋದು ಇಷ್ಟನಾ, ಪ್ರವಾಸ ಇಷ್ಟನಾ, ಅಥವಾ ನೆಂಟ್ರಿ ಅಂದ್ರೆ ಇಷ್ಟನಾ, ಈ ತರ ಅನೇಕ ಕ್ವಶನ್ಗಳನ್ನ ಕೇಳಿ ಅದಕ್ಕೆ ಆಪೋಸಿಟ್ ಏನಾರ ಇತ್ತು ಅಂತ ಹುಡುಗಿ ಆಗೋದೇ ಇಲ್ವಲ್ಲ. ನೋಡಿ, ವಿರುದ್ಧವಾಗಿದ್ರೆ ಆಗಲ್ಲ. ಒಂದಿಷ್ಟು ಪಾಯಿಂಟ್ ಹುಡುಗಿಗೆ ಇಷ್ಟ, ಇಷ್ಟು ಪಾಯಿಂಟ್ ಹುಡುಗಂಗೆ ಇಷ್ಟ ಅಂದ್ರೆ 2 ಮ್ಯಾಚ್ ಮಾಡಿದಾಗ ಇವರಿಬ್ರು ಹೊಂದಾಣಿಕೆ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಮದುವೆ ಮಾಡೋದಕ್ಕೆ ಅವರು ಅಪ್ರೂವ್ ಕೊಡ್ತಾರೆ. ನೀವು ಹೋಗಿ ಮದುವೆ ಆಗ್ಬೋದು. ತುಂಬಾ ಕೂಲಂಕುಷವಾಗಿ ಯೋಚನೆ ಮಾಡಿ ಮದುವೆಗಳಾಗ್ಲಿ. ಆಲ್ರೆಡಿ ಒಂದು ಮದುವೆನಲ್ಲಿ ಒಂದು ಹೆಣ್ಮಗಳು ಜೀವನ ಹಾಳು ಮಾಡಿದ್ದಾರೆ ಅಥವಾ ಒಂದು ಹುಡುಗನ ಜೀವನ ಹಾಳು ಮಾಡಿದ್ದಾರೆ ಹೆಣ್ಮಕ್ಳು ಅಂದ್ರೆ ಮತ್ತೆ ನಿಮ್ ಜೀವನ ಖಂಡಿತ ಹಾಳು ಮಾಡ್ತಾರೆ. ನಿಮ್ ಬದುಕು ಸರ್ವನಾಶ ಮಾಡಿ ನಿಮ್ಮನ್ನ ಸಮಾಧಿ ಮಾಡ್ಬಿಡ್ತಾರೆ. ದಯವಿಟ್ಟು 2 ಕಡೆ ಹುಡುಗ ಹುಡುಗಿ ಮನೆಯವರು ಅಥವಾ ಹುಡುಗ ಹುಡುಗಿ ನಿಧಾನವಾಗಿ ಯೋಚನೆ ಮಾಡಿ ಮದುವೆ ಆಗಿ ಮುಂದಿನ ಬದುಕು ಚೆನ್ನಾಗಿ ಇಟ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಓಂ ನಮಃ ಶಿವಾಯ. ಶಿವಾಯ ನಮಃ. ಆತ್ಮ ನಮಸ್ಕಾರ. ಏನಾದ್ರು ಪ್ರಶ್ನೆ ಇತ್ತು ಅಂತಂದ್ರೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ.